ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿ ಯಮ್ಮಿಯಾಗಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂತಹ ಟೊಮೆಟೊ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಾಡಲಿಕ್ಕೂ ಕೂಡ ಸ್ವಲ್ಪ ಈಸಿ ಅಂತಲೇ ಅನಿಸ್ಬೋದು. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬಹುದು. ಈ ಒಂದು ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಎಲ್ಲವನ್ನು ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಹೇಳಿ ಕ್ಲಿಕ್ ಕೊಡಿ. ನೋಟಿಫಿಕೇಷನ್ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಬರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ನಾನಿಲ್ಲಿ ಎಲ್ಲವನ್ನು ರೆಡಿ ಇಟ್ಕೊಂಡಿದ್ದೀನಿ. ಈ ಒಂದು ಗ್ರೇವಿ ಎಲ್ಲದಕ್ಕೂ ಕಾಂಬಿನೇಷನ್ ಏನಪ್ಪ ಅಂದರೆ ಇಡ್ಲಿ, ದೋಸೆ, ಪೂರಿ, ಚಪಾತಿ, ಪರೋಟ, ಹಾಗೆ ರೊಟ್ಟಿ, ನೆಕ್ಸ್ಟ್ ರೈಸ್, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದುಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 5ರಿಂದ 6 ಹುಳಿ ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿ ಹಾಕ್ಕೊಳ್ಳಿ, ಏಕೆಂದರೆ ಹುಳಗಳಿರುತ್ತೆ. ಮೇಲೆ ಚೆನ್ನಾಗಿರುತ್ತೆ, ಒಳಗಡೆ ಹುಳಗಳಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿರೋದನ್ನು ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಅದು ಫ್ಲೇವರ್. ಹಾಗೆ 1 ಗರಿ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಉರಿಗಡಲೆ ಬಳಸಿ, ಉರಿಗಡಲೆ ಇಲ್ಲ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ, ಗೋಡಂಬಿ ಇಲ್ಲ ಅಂದರೆ ಉರಿಗಡಲೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇಷ್ಟನ್ನು ನಾನು ಇವಾಗ ಏನು ಹೇಳಿದೆ ಅಷ್ಟನ್ನು ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ, ಅಂದರೆ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಈಗ ಎಲ್ಲವನ್ನು ಈ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿಟ್ಕೊಂಡಿರುವಂತಹ ನೀರಿಗೆ ಸೇರಿಸ್ಕೊಂಡು ನಾವು ಇದನ್ನು ಮಧ್ಯಮ ಉರಿನಲ್ಲಿ ಓಪನ್ ಲಿಡ್ಡಲ್ಲೇ, ಅಂದರೆ ಕ್ಲೋಸ್ ಮಾಡಬಾರ್ದು, ಓಪನ್ ಇರಬೇಕು ಪಾತ್ರೆ. ಸೊ ಹಾಗೆಯೇ ಬೇಯಿಸ್ಕೊಳ್ಳಿ. ಆ ರೀತಿ ಬೇಯಿಸೋದ್ರಿಂದ ಬೇಯ್ತಾ ಇರುವಂತಹ ಒಂದು ಹಬೆ ಏನಿರುತ್ತೆ, ಅದ್ರ ಸ್ಮೆಲ್ ಏನಿರುತ್ತೆ ಅದು ಹೊರಗಡೆ ಹೋಗುತ್ತೆ, ಒಂದು ರಾ ಸ್ಮೆಲ್ಲು ಹೊರಗಡೆ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ, ಓಪನಲ್ಲೇ ಬೇಯಿಸ್ಕೊಳ್ಳಿ ಅಂತ. ಇದು ಕಂಪ್ಲೀಟಾಗಿ ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ನೋಡಿ ರೆಡಿ ಇಟ್ಕೊಂಡಿದ್ದೀನಿ, ಎಲ್ಲವನ್ನು ಕಟ್ ಮಾಡಿ. ಸೊ ಕ್ವಿಕ್ಕಾಗಿ ಮಾಡಬೇಕಲ್ವ ಎಲ್ಲದಕ್ಕೂ. ಸೊ ಅದಕ್ಕೋಸ್ಕರ ಮುಂಚೆನೇ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂತ ಅಂದರೆ, ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1/4 ಭಾಗದಷ್ಟು ಹಸಿ ತೆಂಗಿನಕಾಯಿ ಚೂರುಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗ್ರೇವಿ ಮಾಡ್ತಾರಿಂದ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಸೊ ಅದಕ್ಕೋಸ್ಕರ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸಿಪ್ಪೆ ತೆಗೆದು ಕೂಡ ಹಾಕ್ಕೊಬೋದು. ಸಿಪ್ಪೆ ಸಹಿತ ಹಾಕ್ಕೊಂಡ್ರೆ ತುಂಬ ಟೇಸ್ಟ್. ಅದಕ್ಕೋಸ್ಕರ 1 ಗರಿ ಕರಿಬೇವು, ಹಾಗೆ 3ರಿಂದ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಪುಟ್ಟ ಹಿಡಿಯಷ್ಟು ಪುದೀನವನ್ನು ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು. ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ, ಹಾಗೆ ಆ ನೀರು ಕೂಡ ಕಲರ್ ಚೇಂಜ್ ಆಗಿದೆ. ಸಿಪ್ಪೆ ಎಲ್ಲ, ಟೊಮೆಟೊ ಸಿಪ್ಪೆ ಕೂಡ ಬಿಟ್ಕೊಂಡು ಬರ್ತಾಯಿದೆ. ನಾನಿಲ್ಲಿ ಯಾವುದೇ ರೀತಿ ಸಿಪ್ಪೆಯನ್ನು ತೆಗ್ದು ಹಾಕೋದಿಲ್ಲ, ಮಿಕ್ಸಲ್ಲೇ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀರು ಸೆಪ್ರೇಟ್ ಮತ್ತು ನಾನು ಬೇಯಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೆಪ್ರೇಟ್ ಹಾಕ್ಕೊಂಡು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆಗಬೇಕಾದ್ರೇ ಹಾಕ್ಕೊಳ್ಳಿ, ಬಿಸಿ ಇರಬೇಕಾದ್ರೆ ಹಾಕಬೇಡಿ, ಜಾರ್ ಹಾಳಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದರ ಜೊತೆಯಲ್ಲಿ ನಾನೇನು ತೆಂಗಿನಕಾಯಿ ತೊಗೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅರಿಶಿನವನ್ನು ಸೇರಿಸ್ಕೊಂಡು ಇನ್ನುಳಿದಂತಹ ಬೇಯಿಸ್ಕೊಂಡಿರುವಂತಹ ಒಂದು ಮಸಾಲೆ ಪದಾರ್ಥಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಕಂಪ್ಲೀಟಾಗಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತರ್ತರಿಯಾಗಿ ಪೇಸ್ಟ್ ಮಾಡಿಬಿಡಿ, ಅಷ್ಟು ಚೆನ್ನಾಗಿದೆ. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೈಸಾಗಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಒಗ್ಗರಣೆಗೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರುವಂಥದ್ದು, ಮಂದ ಇರುವಂಥದ್ದು, ಸ್ವಲ್ಪ ಪಾತ್ರೆ ಸ್ವಲ್ಪ ಅಗಲ ಇರುವಂಥದ್ದು ಹಾಕಿ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಸೇರಿಸ್ಕೊಬಹುದು, ಬಟ್ ನಾನಿಲ್ಲಿ ಬರೀ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಎಣ್ಣೆ ಕಾದಿದೆ, 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಿಡಿದ ನಂತರ ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜಜ್ಜ ಹಾಕಿಕೊಳ್ತಾ ಇರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಬಿಡೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಪುದೀನವನ್ನು ಫ್ಲೇವರ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ.
ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು. ಈಗ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ದು 2 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದು ಸಾಫ್ಟಾಗಿ ಫ್ರೈ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಸಾಫ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆಗಬೇಕು, ಅಂದರೆ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಆಗಬೇಕು, ಸಾಕು ಅಷ್ಟಾದರೆ. ಆ ರೀತಿ ಮಾಡೋದ್ರಿಂದ ತುಂಬ ಕಲರ್ ಬಿಡುತ್ತೆ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಒಂದು ಗದ್ರ ಇರೋದಿಲ್ಲ, ಅದ್ರದ್ದು ಖಾರದ ಪುಡಿದು ಸ್ಮೆಲ್ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಆದರೆ. ಹಾಗೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ಈಗ ಒಂದು 2 ನಿಮಿಷ ಈ ರೀತಿಯಾಗಿ ಬಿಡದೆ ಕೈ ಆಡಿಕೊಂಡು ಮಿಕ್ಸ್ ಮಾಡಿದ ನಂತರ ನಾನು ಉಳಿದಿರ್ತಕ್ಕಂತಹ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದೇ ಜಾರಿಗೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಬೇಯಿಸಿಟ್ಕೊಂಡಿರುವಂತಹ ಬಸ್ತಿ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಗ್ರೇವಿ ಮಾಡ್ತಾ ಇರೋದ್ರಿಂದ ಇಷ್ಟು ನೀರು ಸಾಕಾಗುತ್ತೆ, ತುಂಬ ಜಾಸ್ತಿ ಹುಯ್ಬೇಡಿ, ಸಾಂಬಾರು ಆಗಿಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಾಡ್ತಾ ಇರೋದು ಟೊಮೆಟೊ ಗ್ರೇವಿ, ತುಂಬ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಾಂದರೆ ನಿಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಬೋದು. ಇವಾಗ ಇದೊಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕಾಗುತ್ತೆ. ನೋಡಿ ಬೆಂದಿದೆ, ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಬಂದಿದೆ, ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ. ನಾವು ಹಾಕಿದ್ಕಿಂತ ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಜೊತೆಯಲ್ಲೇ ಕೊತ್ತಂಬರಿನ ಹಾಕಿ ಒಂದು ಮಿಕ್ಸ್ ಕೊಟ್ಟು 1 ನಿಮಿಷಗಳ ಕಾಲ ಕುದಿಸ್ಕೊಬಿಟ್ರೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಈ ಒಂದು ಟೊಮೆಟೊ ಗ್ರೇವಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನನ್ನ ಚಾನಲನ್ನು ಶೇರ್ ಮಾಡಿ ಪ್ಲೀಸ್, ದಯವಿಟ್ಟು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಾನಿಲ್ಲಿ ಚಪಾತಿ ಮಾಡಿದ್ದೆ. ಸೊ ಚಪಾತಿಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಗ್ರೇವಿಯನ್ನು. ತುಂಬಾ ಸಖತ್ತಾಗಿರುತ್ತೆ, ಆ ಒಂದು ಪರಿಮಳ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ತಿನ್ನಲಿಕ್ಕೂ ಅಷ್ಟೇ ಘಮ ಎಷ್ಟಿರುತ್ತೋ ತಿನ್ನಲಿಕ್ಕೆ ನಾಲಿಗೆ ರುಚಿಗೆ ಅಷ್ಟು ಚೆನ್ನಾಗಿರುತ್ತೆ, ಚಪ್ಪರಿಸ್ಕೊಂಡು ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ.